ಓಕೆ, ದಳಪತಿ ವರ್ಸಸ್ ಕೇಸರಿಯ ಸುಮಾ ಏನದು? ಸಂಸದರಿಗೆ ರಾಜ್ಯ ಸರ್ಕಾರ ಕಾರ್ ಕೊಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆಯಾ ರಾಜ್ಯ ಸರ್ಕಾರ ಕಾರ್ ಖರೀದಿ ಮಾಡಿ ಕೊಡಬೇಕು. ಯಾರೆಲ್ಲ MP, ಈಗ ನಾಳೆ ನೀವು MP ಆದರೆ ನಿಮಗೊಂದು ಕಾರ್ ಕೊಡ್ತಾರೆ. ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಏನು ಕೊಡೋಲ್ಲ, ರಾಜ್ಯ ಸರ್ಕಾರ ಒಂದು ಖರೀದಿ ಮಾಡಿ ಕೊಡುತ್ತೆ. ಕರ್ನಾಟಕ ಸರ್ಕಾರ ಕೂಡ ಆ ನಿಯಮವನ್ನು ಪಾಲಿಸ್ತಾ ಇದೆ. ಹಳೆ ಕಾರ್ ಇದ್ದರೆ ಅದನ್ನು ಬದಲಿಸಬೇಕು, ಹೊಸ ಕಾರ್ ಕೊಡಬೇಕು, ಅದು ಇದೆ. ಹಳೆ ಕಾರು 1,00,000 ಕಿಲೋಮೀಟರ್ ದೂರ ಕ್ರಮಿಸಿದರೆ ನಂತರ ಅದನ್ನು ಮತ್ತೊಬ್ಬ MP ಕೊಡುವಂಗಿಲ್ಲ. 1,00,000 ಕಿಲೋಮೀಟರ್ ಓಡಿದ ಕಾರನ್ನು ಸರ್ಕಾರ ಬದಲು ಮಾಡುತ್ತೆ. ಒಂದು ನಿಯಮದ ಪ್ರಕಾರ ಹೊಸ ಕಾರು ಖರೀದಿ ಮಾಡುತ್ತೆ. 3 ವರ್ಷ ಓಡಿದ ಕಾರನ್ನು ಸರ್ಕಾರ ಬಳಸುವುದಿಲ್ಲ. ಸುರಕ್ಷತೆ ದೃಷ್ಟಿಯಿಂದ ಹೊಸ ಕಾರು ಖರೀದಿ ಅನಿವಾರ್ಯವಾಗುತ್ತೆ. ವಿಶೇಷ ಅಂದರೆ 2024ರ ಡಿಸೆಂಬರ್ನಲ್ಲಿ ಈ ಹಿಂದೆ ಕಾರು ಖರೀದಿ ಮಾಡಲಾಗಿತ್ತು. 2024 ಡಿಸೆಂಬರ್. 26 ಸಂಸದರಿಗಾಗಿ 26 ಖರೀದಿ ಮಾಡ್ತು ಮೊನ್ನೆ ಡಿಸೆಂಬರಲ್ಲಿ. ಈಗ ಜಾನ್ವರಿ 26 ಸಂಸದರ ಕಾರುಗಳಿಗೆ 7.54 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಖರೀದಿಸಿದ 26 ಕಾರುಗಳ ಪೈಕಿ 21 ಕಾರುಗಳನ್ನು ಬೇರೆ ಬೇರೆ ಕಾಂಗ್ರೆಸ್ಸು, BJP, JDS ಎಲ್ಲ MPಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 5 ಕಾರನ್ನು ಕುಮಾರ ಕೃಪಾ ಅತಿಥಿ ಗೃಹದಲ್ಲಿ ಇರಿಸಿದ್ದಾರೆ. ಹೊಸ ಕಾರು. ಕುಮಾರಸ್ವಾಮಿ ಅವರಿಗೆ ಇನ್ನೂ ಕಾರ್ ಹಸ್ತಾಂತರವಾಗಿಲ್ಲ. ಅಲ್ಲಿ ತನಕ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಚೆಲುವರಾಯಸ್ವಾಮಿ ಏನು ಹೇಳಿದ್ರಪ್ಪ ಅಂತಂದರೆ, ನಾನು MP ಆದಾಗ ಅಂಬರೀಷ್ ಅವರು ಬಳಸ್ತಾ ಇದ್ದ ಕಾರನ್ನೇ ನಾನು ಬಳಸಿದೆ. ಸಾಧಾರಣವಾಗಿ ನಿಯಮ ಇರೋದು ಹಾಗೇನೆ. ಕಾರಿದೆ, ಸುಮಲತಾ ಅವರು ಬಳಸಿದ ಕಾರನ್ನು ನೀವು ಬಳಸಿ ಅಲ್ವಾ ಅಂತೇಳಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸುಮಲತಾ ಬಳಸಿದವರ ಕಾರನ್ನು ಬಳಸೋದಕ್ಕೆ ಅದೇನೋ ಸೆಂಟಿಮೆಂಟು ಕುಮಾರಸ್ವಾಮಿ ಅವರಿಗೆ. ಆದರೆ ಕಾರ್ ವಿಚಾರಕ್ಕೆ ಟಾಕ್ ವಾರ್ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಓಕೆ, ದಳಪತಿ ವರ್ಸಸ್ ಕೇಸರಿಯ ಸುಮಾ ಏನದು? ಸಂಸದರಿಗೆ ರಾಜ್ಯ ಸರ್ಕಾರ ಕಾರ್ ಕೊಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆಯಾ ರಾಜ್ಯ ಸರ್ಕಾರ ಕಾರ್ ಖರೀದಿ ಮಾಡಿ ಕೊಡಬೇಕು. ಯಾರೆಲ್ಲ MP, ಈಗ ನಾಳೆ ನೀವು MP ಆದರೆ ನಿಮಗೊಂದು ಕಾರ್ ಕೊಡ್ತಾರೆ. ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಏನು ಕೊಡೋಲ್ಲ, ರಾಜ್ಯ ಸರ್ಕಾರ ಒಂದು ಖರೀದಿ ಮಾಡಿ ಕೊಡುತ್ತೆ. ಕರ್ನಾಟಕ ಸರ್ಕಾರ ಕೂಡ ಆ ನಿಯಮವನ್ನು ಪಾಲಿಸ್ತಾ ಇದೆ. ಹಳೆ ಕಾರ್ ಇದ್ದರೆ ಅದನ್ನು ಬದಲಿಸಬೇಕು, ಹೊಸ ಕಾರ್ ಕೊಡಬೇಕು, ಅದು ಇದೆ. ಹಳೆ ಕಾರು 1,00,000 ಕಿಲೋಮೀಟರ್ ದೂರ ಕ್ರಮಿಸಿದರೆ ನಂತರ ಅದನ್ನು ಮತ್ತೊಬ್ಬ MP ಕೊಡುವಂಗಿಲ್ಲ. 1,00,000 ಕಿಲೋಮೀಟರ್ ಓಡಿದ ಕಾರನ್ನು ಸರ್ಕಾರ ಬದಲು ಮಾಡುತ್ತೆ. ಒಂದು ನಿಯಮದ ಪ್ರಕಾರ ಹೊಸ ಕಾರು ಖರೀದಿ ಮಾಡುತ್ತೆ. 3 ವರ್ಷ ಓಡಿದ ಕಾರನ್ನು ಸರ್ಕಾರ ಬಳಸುವುದಿಲ್ಲ. ಸುರಕ್ಷತೆ ದೃಷ್ಟಿಯಿಂದ ಹೊಸ ಕಾರು ಖರೀದಿ ಅನಿವಾರ್ಯವಾಗುತ್ತೆ. ವಿಶೇಷ ಅಂದರೆ 2024ರ ಡಿಸೆಂಬರ್ನಲ್ಲಿ ಈ ಹಿಂದೆ ಕಾರು ಖರೀದಿ ಮಾಡಲಾಗಿತ್ತು. 2024 ಡಿಸೆಂಬರ್. 26 ಸಂಸದರಿಗಾಗಿ 26 ಖರೀದಿ ಮಾಡ್ತು ಮೊನ್ನೆ ಡಿಸೆಂಬರಲ್ಲಿ. ಈಗ ಜಾನ್ವರಿ 26 ಸಂಸದರ ಕಾರುಗಳಿಗೆ 7.54 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಖರೀದಿಸಿದ 26 ಕಾರುಗಳ ಪೈಕಿ 21 ಕಾರುಗಳನ್ನು ಬೇರೆ ಬೇರೆ ಕಾಂಗ್ರೆಸ್ಸು, BJP, JDS ಎಲ್ಲ MPಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 5 ಕಾರನ್ನು ಕುಮಾರ ಕೃಪಾ ಅತಿಥಿ ಗೃಹದಲ್ಲಿ ಇರಿಸಿದ್ದಾರೆ. ಹೊಸ ಕಾರು. ಕುಮಾರಸ್ವಾಮಿ ಅವರಿಗೆ ಇನ್ನೂ ಕಾರ್ ಹಸ್ತಾಂತರವಾಗಿಲ್ಲ. ಅಲ್ಲಿ ತನಕ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಚೆಲುವರಾಯಸ್ವಾಮಿ ಏನು ಹೇಳಿದ್ರಪ್ಪ ಅಂತಂದರೆ, ನಾನು MP ಆದಾಗ ಅಂಬರೀಷ್ ಅವರು ಬಳಸ್ತಾ ಇದ್ದ ಕಾರನ್ನೇ ನಾನು ಬಳಸಿದೆ. ಸಾಧಾರಣವಾಗಿ ನಿಯಮ ಇರೋದು ಹಾಗೇನೆ. ಕಾರಿದೆ, ಸುಮಲತಾ ಅವರು ಬಳಸಿದ ಕಾರನ್ನು ನೀವು ಬಳಸಿ ಅಲ್ವಾ ಅಂತೇಳಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸುಮಲತಾ ಬಳಸಿದವರ ಕಾರನ್ನು ಬಳಸೋದಕ್ಕೆ ಅದೇನೋ ಸೆಂಟಿಮೆಂಟು ಕುಮಾರಸ್ವಾಮಿ ಅವರಿಗೆ. ಆದರೆ ಕಾರ್ ವಿಚಾರಕ್ಕೆ ಟಾಕ್ ವಾರ್ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಓಕೆ, ದಳಪತಿ ವರ್ಸಸ್ ಕೇಸರಿಯ ಸುಮಾ ಏನದು? ಸಂಸದರಿಗೆ ರಾಜ್ಯ ಸರ್ಕಾರ ಕಾರ್ ಕೊಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆಯಾ ರಾಜ್ಯ ಸರ್ಕಾರ ಕಾರ್ ಖರೀದಿ ಮಾಡಿ ಕೊಡಬೇಕು. ಯಾರೆಲ್ಲ MP, ಈಗ ನಾಳೆ ನೀವು MP ಆದರೆ ನಿಮಗೊಂದು ಕಾರ್ ಕೊಡ್ತಾರೆ. ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಏನು ಕೊಡೋಲ್ಲ, ರಾಜ್ಯ ಸರ್ಕಾರ ಒಂದು ಖರೀದಿ ಮಾಡಿ ಕೊಡುತ್ತೆ. ಕರ್ನಾಟಕ ಸರ್ಕಾರ ಕೂಡ ಆ ನಿಯಮವನ್ನು ಪಾಲಿಸ್ತಾ ಇದೆ. ಹಳೆ ಕಾರ್ ಇದ್ದರೆ ಅದನ್ನು ಬದಲಿಸಬೇಕು, ಹೊಸ ಕಾರ್ ಕೊಡಬೇಕು, ಅದು ಇದೆ. ಹಳೆ ಕಾರು 1,00,000 ಕಿಲೋಮೀಟರ್ ದೂರ ಕ್ರಮಿಸಿದರೆ ನಂತರ ಅದನ್ನು ಮತ್ತೊಬ್ಬ MP ಕೊಡುವಂಗಿಲ್ಲ. 1,00,000 ಕಿಲೋಮೀಟರ್ ಓಡಿದ ಕಾರನ್ನು ಸರ್ಕಾರ ಬದಲು ಮಾಡುತ್ತೆ. ಒಂದು ನಿಯಮದ ಪ್ರಕಾರ ಹೊಸ ಕಾರು ಖರೀದಿ ಮಾಡುತ್ತೆ.
3 ವರ್ಷ ಓಡಿದ ಕಾರನ್ನು ಸರ್ಕಾರ ಬಳಸುವುದಿಲ್ಲ. ಸುರಕ್ಷತೆ ದೃಷ್ಟಿಯಿಂದ ಹೊಸ ಕಾರು ಖರೀದಿ ಅನಿವಾರ್ಯವಾಗುತ್ತೆ. ವಿಶೇಷ ಅಂದರೆ 2024 ಡಿಸೆಂಬರ್ನಲ್ಲಿ ಈ ಹಿಂದೆ ಕಾರು ಖರೀದಿ ಮಾಡಲಾಗಿತ್ತು. 2024 ಡಿಸೆಂಬರ್. 26 ಸಂಸದರಿಗಾಗಿ 26 ಖರೀದಿ ಮಾಡ್ತು ಮೊನ್ನೆ ಡಿಸೆಂಬರಲ್ಲಿ. ಈಗ ಜಾನ್ವರಿ 26 ಸಂಸದರ ಕಾರುಗಳಿಗೆ 7.54 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಖರೀದಿಸಿದ 26 ಕಾರುಗಳ ಪೈಕಿ 21 ಕಾರುಗಳನ್ನು ಬೇರೆ ಬೇರೆ ಕಾಂಗ್ರೆಸ್ಸು, BJP, JDS ಎಲ್ಲ MP ಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 5 ಕಾರನ್ನು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಇರಿಸಿದ್ದಾರೆ. ಹೊಸ ಕಾರು. ಕುಮಾರಸ್ವಾಮಿ ಅವರಿಗೆ ಇನ್ನೂ ಕಾರ್ ಹಸ್ತಾಂತರವಾಗಿಲ್ಲ. ಅಲ್ಲಿ ತನಕ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಚಲುವರಾಯಸ್ವಾಮಿ ಏನು ಹೇಳಿದ್ರಪ್ಪ ಅಂತಂದರೆ, ನಾನು MP ಆದಾಗ ಅಂಬರೀಷ್ ಅವರು ಬಳಸ್ತಾ ಇದ್ದ ಕಾರನ್ನೇ ನಾನು ಬಳಸಿದೆ. ಸಾಧಾರಣವಾಗಿ ನಿಯಮ ಇರೋದು ಹಾಗೇನೆ. ಕಾರಿದೆ, ಸುಮಲತಾ ಅವರು ಬಳಸಿದ ಕಾರನ್ನು ನೀವು ಬಳಸಿ ಅಲ್ವಾ ಅಂತೇಳಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸುಮಲತಾ ಬಳಸಿದವರ ಕಾರನ್ನು ಬಳಸೋದಕ್ಕೆ ಅದೇನೋ ಸೆಂಟಿಮೆಂಟು ಕುಮಾರಸ್ವಾಮಿ ಅವರಿಗೆ. ಆದರೆ ಕಾರ್ ವಿಚಾರಕ್ಕೆ ಟಾಕ್ ವಾರ್ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಓಕೆ, ದಳಪತಿ ವರ್ಸಸ್ ಕೇಸರಿಯ ಸುಮಾ. ಏನದು? ಸಂಸದರಿಗೆ ರಾಜ್ಯ ಸರ್ಕಾರ ಕಾರ್ ಕೊಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆಯಾ ರಾಜ್ಯ ಸರ್ಕಾರ ಕಾರ್ ಖರೀದಿ ಮಾಡಿ ಕೊಡಬೇಕು. ಯಾರೆಲ್ಲ MP, ಈಗ ನಾಳೆ ನೀವು MP ಆದರೆ ನಿಮಗೊಂದು ಕಾರ್ ಕೊಡ್ತಾರೆ. ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಏನು ಕೊಡಲ್ಲ, ರಾಜ್ಯ ಸರ್ಕಾರ ಒಂದು ಖರೀದಿ ಮಾಡಿ ಕೊಡುತ್ತೆ. ಕರ್ನಾಟಕ ಸರ್ಕಾರ ಕೂಡ ಆ ನಿಯಮವನ್ನು ಪಾಲಿಸ್ತಾ ಇದೆ. ಹಳೆ ಕಾರ್ ಇದ್ದರೆ ಅದನ್ನು ಬದಲಿಸಬೇಕು, ಹೊಸ ಕಾರ್ ಕೊಡಬೇಕು, ಅದು ಇದೆ. ಹಳೆ ಕಾರು 1,00,000 ಕಿಲೋಮೀಟರ್ ದೂರ ಕ್ರಮಿಸಿದರೆ ನಂತರ ಅದನ್ನು ಮತ್ತೊಬ್ಬ MP ಕೊಡುವಂಗಿಲ್ಲ. 1,00,000 ಕಿಲೋಮೀಟರ್ ಓಡಿದ ಕಾರನ್ನು ಸರ್ಕಾರ ಬದಲು ಮಾಡುತ್ತೆ. ಒಂದು ನಿಯಮದ ಪ್ರಕಾರ ಹೊಸ ಕಾರು ಖರೀದಿ ಮಾಡುತ್ತೆ. 3 ವರ್ಷ ಓಡಿದ ಕಾರನ್ನು ಸರ್ಕಾರ ಬಳಸುವುದಿಲ್ಲ. ಸುರಕ್ಷತೆ ದೃಷ್ಟಿಯಿಂದ ಹೊಸ ಕಾರು ಖರೀದಿ ಅನಿವಾರ್ಯವಾಗುತ್ತೆ. ವಿಶೇಷ ಅಂದರೆ 2024 ಡಿಸೆಂಬರ್ನಲ್ಲಿ ಈ ಹಿಂದೆ ಕಾರು ಖರೀದಿ ಮಾಡಲಾಗಿತ್ತು. 2024 ಡಿಸೆಂಬರ್. 26 ಸಂಸದರಿಗಾಗಿ 26 ಖರೀದಿ ಮಾಡ್ತು ಮೊನ್ನೆ ಡಿಸೆಂಬರಲ್ಲಿ. ಈಗ ಜಾನ್ವರಿ 26 ಸಂಸದರ ಕಾರುಗಳಿಗೆ 7.54 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಖರೀದಿಸಿದ 26 ಕಾರುಗಳ ಪೈಕಿ 21 ಕಾರುಗಳನ್ನು ಬೇರೆ ಬೇರೆ ಕಾಂಗ್ರೆಸ್ಸು, BJP, JDS ಎಲ್ಲ MP ಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು 5 ಕಾರನ್ನು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಇರಿಸಿದ್ದಾರೆ. ಹೊಸ ಕಾರು. ಕುಮಾರಸ್ವಾಮಿ ಅವರಿಗೆ ಇನ್ನೂ ಕಾರ್ ಹಸ್ತಾಂತರವಾಗಿಲ್ಲ. ಅಲ್ಲಿ ತನಕ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ.